ಜಾನುವಾರುಗಳೊಂದಿಗೆ ಪ್ರತಿಭಟನೆ ನಡೆಸಿದ ಮಾಸ್ತಹಳ್ಳಿ ರೈತರು. ಭೂಮಿ ಕಳೆದುಕೊಂಡ ರೈತರಿಗೆ ನ್ಯಾಯಯುತ ಪರಿಹಾರ ಹಾಗೂ ಪುನರ್ವಸತಿ ಕಲ್ಪಿಸುವಂತೆ ಆಗ್ರಹಿಸಿ ಮಾಸ್ತಹಳ್ಳಿ ಸೇರಿದಂತೆ ಸುತ್ತಮುತ್ತಲಿನ ಗ್ರಾಮಗಳ ರೈತರು ಜಾನುವಾರುಗಳೊಂದಿಗೆ ಕರ್ನಾಟಕ ನೀರಾವರಿ ನಿಗಮ ನಿಯಮಿತದ ಬೆಳಗಾವಿ ಉತ್ತರ ವಲಯ ಕಚೇರಿ ಎದುರು ಬೃಹತ್ ಪ್ರತಿಭಟನೆ ನಡೆಸಿದರು. ಕಳೆದ ರಾತ್ರಿ ಆರಂಭವಾದ ಅಹೋರಾತ್ರಿ ಧರಣಿ ಬುಧವಾರ 2ನೇ ದಿನಕ್ಕೆ ಕಾಲಿಟ್ಟಿದ್ದು, ಹೋರಾಟ ಮತ್ತಷ್ಟು ತೀವ್ರಗೊಂಡಿದೆ. ಈ ವೇಳೆ ಮಾಸ್ತಹಳ್ಳಿ, ಗುಡುಗನಟ್ಟಿ, ಬೀರನಹೊಳಿ, ಸುತ್ತಗಟ್ಟಿ ಹಾಗೂ ಜಾರಕಿಹೊಳಿ ಗ್ರಾಮಗಳ 500ಕ್ಕೂ ಹೆಚ್ಚು ರೈತರು ನೀರಾವರಿ ಇಲಾಖೆ ಕಚೇರಿ ಅಧಿಕಾರಿಗಳ ವಿರುದ್ಧ ಘೋಷಣೆಗಳನ್ನು ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು. ಬಳಿಕ ರೈತರು ಜಾನುವಾರುಗಳೊಂದಿಗೆ ನಗರದ ಕರ್ನಾಟಕ ನೀರಾವರಿ ನಿಗಮ ನಿಯಮಿತದ ಬೆಳಗಾವಿ ಉತ್ತರ ವಲಯ ಕಚೇರಿಯಿಂದ ಡಿಸಿ ಕಚೇರಿಯವರೆಗೆ ಪ್ರತಿಭಟನಾ ಮೆರವಣಿಗೆ ನಡೆಸಿದರು. ಪರಿಹಾರ ನೀಡುವಂತೆ ಒತ್ತಾಯ. ವಿವಿಧ ಅಭಿವೃದ್ಧಿ ಯೋಜನೆಗಳಿಗಾಗಿ ತಮ್ಮ ಕೃಷಿ ಭೂಮಿಯನ್ನು ಸ್ವಾಧೀನಪಡಿಸಿಕೊಂಡಿದ್ದರೂ ಇದುವರೆಗೆ ಸಮರ್ಪಕ ಪರಿಹಾರ ನೀಡಿಲ್ಲ ಎಂದು ಆರೋಪಿಸಿದರು. ಭೂಮಿ ಕಳೆದುಕೊಂಡ ಎಲ್ಲ ರೈತರಿಗೆ ನ್ಯಾಯಯುತ ಪರಿಹಾರ, ಪುನರ್ವಸತಿ ಹಾಗೂ ಬಾಕಿ ಇರುವ ಎಲ್ಲ ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಕಲ್ಪಿಸುವಂತೆ ರೈತರು ಒತ್ತಾಯಿಸಿದರು. 2 ವರ್ಷದಿಂದ ಇದೇ ಸರ್ಕಲ್ದಾಗ ಮಾರ್ಚ್ 12ರಂದು ಧರಣಿ ರೈತ ಹೆಣ್ಮಕ್ಳು, ದನಗಳು, ಕರುಗಳು 2 ದಿವಸ ಸ್ಟ್ರೈಕ್ ಮಾಡಿದಾಗ ಮಾನ್ಯ ನಮ್ಮ ಸಚಿವರಾದ ಸತೀಶ್ ಜಾರಕಿಹೊಳಿ ಅವರು ಒಂದು ನಿರ್ದೇಶನವನ್ನು ಕೊಟ್ಟಿದ್ರು. ಆ ರೈತರಿಗೆ ಏನು ಕಾಗದಿದೆ ಅದನ್ನ ಇದೆ ಅಂತ ಬರ್ರಿ, ಯಾವುದಿಲ್ಲ ಅದನ್ನ ಇಲ್ಲ ಅಂತ ಬರ್ರಿ, ಮತ್ತು ನೀವು ತಪ್ಪು ಮಾಹಿತಿ ಕೊಡಕ್ಕೆ ಹೋಗಬೇಡ್ರಿ, ಇದ್ರೆ ಇದೆ ಅಂತ ಬರ್ರಿ, ಇಲ್ಲ ಅಂದ್ರೆ ಇಲ್ಲ ಅಂತ ಬರ್ರಿ, ಅದನ್ನ ನೀವು ಮ್ಯಾಲ ಕಳಿಸ್ರಿ, ನಾ ಕ್ಯಾಬಿನೆಟ್ದಾಗ ಪಾಸ್ ಮಾಡ್ಕೊಂಡ ಕೊಡ್ತಾನು, ಏನು ನಿಮ್ಮ ಮನಿಂದ ಕೊಡಾನಿಲ್ಲ ಅಂತ ಹೇಳ್ರು. ಅರ್ಥ ತಿಳ್ಕೊರಿ, ಅಧಿಕಾರಿಗಳಿಗೆ ನಿಮ್ಮ ಮನಿಂದ ಕೊಡಾನಿಲ್ಲ ಅಂತ ಹೇಳ್ರ. ಇವ್ರು ಏನ್ ಮಾಡ್ರ ಅಂದ್ರ ಹೂ ಅಂದ್ರು 149 ಎಕರೆಗೆ 4-1 6-1 ಆಗೈತಿ, 59 ಎಕರೆಗೆ ಅವಾರ್ಡ್ ಆಗೈತಿ ಅಂತ ಹೇಳಿ ತಪ್ಪು ಮಾಹಿತಿಯನ್ನ ಇವ್ರು ಅವತ್ತಿನ ದಿವಸ ಗೌರ್ಮೆಂಟ್ ಕಳಿಸ್ರು. ಕಳ್ಸಾತ್ಲಿ ಅನ್ನವ ಏನಂದ್ರ ಅವ್ರು ಹೆಂಗೆ ಕಳಿಸ್ಲಿ ನೋಡೋನು, ಮತ್ತೊಂದು ಸ್ವಲ್ಪ ನಿಲ್ಲ ಅಂದ ಕೂಡಲೇ ನಾವು ಸುಮಾರು 2 ವರ್ಷ ತಡವು ಮಾಡಿ ಲಾಸ್ಟ್ ಮೇ 8ನೇ ತಾರೀಕಿನ ದಿವಸ ಏನಾಯ್ತಂದ್ರ ಸರ್ಕಾರದಿಂದ ಏನ್ ಕೇಳಪ್ಪ ಅಂದ್ರ ಏನು ಬರ್ದರಿ ಆ ದಾಖಲೆ ಕೊಡ್ರಿ, ನಮಗ್ ಕರೆಕ್ಟ್ ಆಗಿ ರಿಪೋರ್ಟ್ ಕೊಡ್ರಿ ಅಂತ ಹೇಳ್ರಿ. ಇವ್ರು ಏನ್ ಮಾಡ್ರಿ ಅಂದ್ರ ಹಿಂದೆ ಏನೇ ರಿಪೋರ್ಟ್ ಬರ್ದಿರಲ್ಲ ಅದನ್ನ ಫಾರ್ವರ್ಡ್ ಮಾಡಿರ್ತಾನೋ ಅಂತ ಹೇಳ್ರಿ. ಆ ಹಿಂದಿನ ರಿಪೋರ್ಟ್ ಫಾರ್ವರ್ಡ್ ಮಾಡ್ರ ನಮಗ್ 149 ಎಕರೆಗೆ ಪರಿಹಾರ ಸಿಗೋದಿಲ್ಲ, 59 ಎಕರೆಗೂ ಸಿಗೋದಿಲ್ಲ. ನೀವೇನ್ ಹೇಳಿ ಅವ್ರ ನೀವು ಬರ್ದ ಕರೆಕ್ಟ್ ಐತಲ್ಲೋ ಅದನ್ನ ಒರಿಜಿನಲ್ ನಮ್ಗೆ ತೋರಿಸ್ರಿ, ಸರ್ಟಿಫೈ ಮಾಡಿ ಕೊಡ್ರಿ, ನಾವು ಅದನ್ನ ಬಿಡ್ತಾ ಹೋಗ್ತಿದ್ರು. ಅದಕ್ಕೆ ಇವ್ರು ತಯಾರಿಲ್ಲ, ಇಲ್ಲಿ ಬರ್ದವ್ರಿ ಇದನ್ನ ಹೇಳ್ಕೊತ ಬಂದಾರ. ಅದಕ್ಕಾಗಿ ಇವತ್ತು ನಿನ್ನೆ ರಾತ್ರಿ ಏನ್ ಹೇಳಿದ್ರ, ನಾ ನಿನ್ನೆ ಮಧ್ಯಾಹ್ನ ಬಂದಿಲ್ಲ ಬಂದ ಸರ್ ರಿಪೋರ್ಟ್ ಏನಾತ್ರಿ ಅಂತ ಕೇಳಿದ್ಕಲೆ ರಿಪೋರ್ಟ್ ನಾ ಕಳಿಸಿದ್ರು ಅಂದ್ರು. ಕಳಿಸಿರೋ ಒಂದು ಜುರಾಕ್ಸ್ ಕೊಡ್ರಿ, ನೋಡೋತಕ ಅಂದ್ರ ನಮ್ಮ ವಿರೋಧನ ಬರ್ತಾರ, ನೋಡೋತಕ ನಮ್ಮ ವಿರೋಧ ಬರ್ತಕಲ್ಲ ಅಲ್ಲೇ ನಾ ಕೂತೀನಿ, ನಿನ್ನೆ ವಸ್ತಿನೂ ಅಲ್ಲೇ ಮಾಡಿದಾನ, ಮತ್ತೆ ಇನ್ನು ಒಂದು ವರ್ಷ ಅಲ್ಲೇ ಮಾಡ್ಕೊತಾನ. ಅವ್ರು ಏನೋ ತಿಳಿದಿದ್ದಾರ, ಅವರ ಮೇನ್ ಇದಕ್ಕೆ ಕಾರಣ ರಾಜೇಶ್ ಎಮ್ಮಿನಬಾವಿ, ರಾಠೋಡ, ತಾಳೂರ, ಇವ್ ಪಟೇಲ, ಇವ್ರು ಯಾರ್ಯಾರಲ್ಲ ಇವರೇ ಮೇನ್ ಕಾರಣ. ನಮ್ಮ ಸಚಿವರ 10 ಸರ್ತಿ ಬಂದ್ರು ಅವ್ರಿಗೆ ಒಟ್ಟೆ ಇವ್ರು ಉತ್ತರ ಕೊಡಾಕ್ತಾ ಇರಲ್ಲ. ನಿನ್ನೆ ರಾತ್ರಿ 12 ಗಂಟೆಗೆ ಏನ್ ಹೇಳಿದಾರ ಅಂದ್ರೆ ಇವ್ರ ನಮ್ಮ ತಾಕ ಒರಿಜಿನಲ್ ಕಾಗದಿಲ್ಲ, ಹೆಂಗ್ ಮಾಡೋಣ್ರಿ ಕೇಳ್ರಿ ಅವ್ರು. ಅದಕ್ಕೆ ನಾವು ಉತ್ತರ ಏನ್ ಹೇಳಿದಾರ, ಇವ್ರು ಏನಂತಾರೋ 90% ಡಾಕ್ಯುಮೆಂಟ್ SLO ಕಡೆ ಇರ್ತಾವ, ನಮ್ ಕಡೆ ಇರೋದಿಲ್ಲ. 90% ಡಾಕ್ಯುಮೆಂಟ್ SLO ಕಡೆ ಇದ್ರೆ SLO ಅವ್ರ 394 ಎಕರೆ 26 ಗುಂಟೆಕ್ಕೆಲ್ಲ ಪರಿಹಾರಧನ ಕೊಡಂದಾರ. ಇವ್ರಿಗೆ ಏನಾಗದೈತಿ SLO ರಿಪೋರ್ಟ್ದಾಗ ಅಡ್ಡ ಹೊಂಟಾರ, ನಮಗ ಕರೆಕ್ಟ್ ಕೊಡಾನಿಲ್ಲ. ಇವ್ರು ಇವತ್ತು ಹೇಳ್ತಾನ, ಇವತ್ತು ಜರಕರ್ತ ರಿಪೋರ್ಟ್ ಸರಿಯಾಗಿ ಕೊಡ್ಲಿಲ್ಲ ಅಂದ್ರೆ ಇವ್ರು 1 ವರ್ಷ ಬಿಟ್ಟು 2 ವರ್ಷ ಆದ್ರೂ ಇಲ್ಲೇ ಇರಕ್ ತಯಾರಿದ್ರು. ಹೆಂಗೋ ಇದು ನಮ್ಮ ಲಾಸ್ಟ್, ಇನ್ನು ಹೊಳ್ಳಾಳಿ ಬರೋದು ಬೇಡ, ನೀವು ಎಲ್ಲಾರು ಕೂಡಿ ಇರೋರು ಅಂದ್ರಿ ನಾವು ಇಲ್ಲೇ ಇರೋನು, ಇಲ್ಲಪ್ಪ ಬ್ಯಾಡ ಅಂದ್ರೆ ಬಿಡೋಣ. ಬೆಂಗಳೂರದ 2 ವರ್ಷ ಆಯ್ತು, ಬೆಂಗಳೂರದಾಗ ಮೊನ್ನೆ 1 ತಿಂಗಳ ರಿಪೋರ್ಟ್ ತಯಾರು ಮಾಡ್ಕೊಂಡ್ ಬಂದನ್ನ ಸ್ವತಃ ನಮ್ಮ ಸತೀಶ್ ಜಾರಕಿಹೊಳಿ ಅವರೇ ಸೆಕ್ರೆಟರಿ ಆಫೀಸ್ಗೆ ಬಂದರು, 2 ಸರ್ತಿ ಬಂದರು, ಆ ಮಿನಿಸ್ಟರ್ ಅಂತಾಗ ಬಂದರು. ಅಂದ್ರೆ ಸತೀಶ್ ಅವರು ಇಟ್ಟ ಪ್ರಯತ್ನ ಮಾಡ್ರು ಇವ್ರು ಒಟ್ಟ ನಮಗೆ ಯಾತಕ್ಕೂ ಹದ್ದು ಬದ್ದ ಅಧಿಕಾರಿಗಳು ಆಗನಿಲ್ಲ. ಸರ್ಕಾರ ವಿರುದ್ಧ ನಮ್ಮದು ಏನೂ ಇಲ್ಲ, ರೆವಿನ್ಯೂ ಆಫೀಸರ್ ವಿರುದ್ಧ ಏನೂ ಇಲ್ಲ. ಈ ಏನೇ ಇದ್ರು ನೀರಾವರಿ ಆಫೀಸದವ್ರು ನಮಗೆ ತಿಟ್ಟು ಬರತ್ತ. ಅದಕ್ಕಾಗಿ ನೀವು ಎಲ್ಲಾರು ಗಟ್ಟಿ ಅದೇನಂದ್ರೆ ಈ DC ಗೆ ಹೋಗೊಂದು ಮನವಿ ಕೊಡೋನು,
ಎಷ್ಟು ದಿವಸ ಆದ್ರೂ ಕುಂಡಾಕಿಲ್ಲಿ ರೆಡಿ ಅದಾರೋ ಏನಿಲ್ಲೋ. ರೈತರಿಗೆ ಭರವಸೆ ನೀಡಿದ ಡಿಸಿ. ತಮ್ಮ ಜಾನುವಾರುಗಳೊಂದಿಗೆ ಜಿಲ್ಲಾಧಿಕಾರಿ ಕಚೇರಿಗೆ ಆಗಮಿಸಿದ ರೈತರು ಜಿಲ್ಲಾಧಿಕಾರಿ ಮೊಹಮ್ಮದ್ ರೋಷನ್ ಅವರ ಎದುರು ತಮ್ಮ ಸಮಸ್ಯೆಗಳನ್ನು ಹಾಗೂ ನೀರಾವರಿ ಇಲಾಖೆಯಲ್ಲಿ ನಡೆದಿರುವ ಬೆಳವಣಿಗೆಗಳನ್ನು ವಿವರಿಸಿದರು. ಈ ವೇಳೆ ಮಾತನಾಡಿದ ಜಿಲ್ಲಾಧಿಕಾರಿ, ನೀರಾವರಿ ಇಲಾಖೆಯಲ್ಲಿ ನಡೆದಿರುವ ಘಟನಾವಳಿಗಳ ಕುರಿತು ಸಮಗ್ರ ಪರಿಶೀಲನೆ ನಡೆಸಿ ಸೂಕ್ತ ಕ್ರಮ ಕೈಗೊಳ್ಳಲಾಗುವುದು ಎಂದು ರೈತರಿಗೆ ಭರವಸೆ ನೀಡಿದರು. ಆದರೆ ಇದಕ್ಕೆ ಒಪ್ಪದ ರೈತರು ತಮ್ಮ ಬೇಡಿಕೆಗಳು ಈಡೇರುವವರೆಗೆ ನೀರಾವರಿ ಇಲಾಖೆ ಆವರಣದಿಂದ ತೆರಳುವುದಿಲ್ಲ ಎಂದು ಪಟ್ಟು ಹಿಡಿದರು. ಬಳಿಕ ರೈತರ ಮನವಿಗೆ ಸ್ಪಂದಿಸಿದ ಜಿಲ್ಲಾಧಿಕಾರಿ ಅದೇ ದಿನ ಸಂಜೆ 5:30ಕ್ಕೆ ನೀರಾವರಿ ಇಲಾಖೆ ಅಧಿಕಾರಿಗಳನ್ನು ಕರೆಸಿ ರೈತರ ಸಮ್ಮುಖದಲ್ಲಿ ಸಭೆ ನಡೆಸುವುದಾಗಿ ತಿಳಿಸಿದರು. ಸಭೆಯಲ್ಲಿ ಸಮಸ್ಯೆಗಳ ಕುರಿತು ಚರ್ಚಿಸಿ ಪರಿಹಾರ ಕಂಡುಕೊಳ್ಳಲು ಅಗತ್ಯ ಕ್ರಮ ಕೈಗೊಳ್ಳಲಾಗುವುದು ಎಂದು ಪ್ರತಿಭಟನಾ ನಿರತ ರೈತರಿಗೆ ಭರವಸೆ ನೀಡಿದರು. ಇವತ್ತು ನಾನು ಚೀಫ್ ಇಂಜಿನಿಯರ್ ಅವರು ಕರೆಸ್ತೇನೆ. ನನ್ನ ಕಚೇರಿಯಲ್ಲಿ ಕೂತ್ಕೊಂಡು ನಾನು ಮಾತಾಡ್ತೇನೆ. ನಿಮ್ಮ ಮುಖಂಡರು ಒಂದು 3-4 ಜನ ನನಗೆ ಬೇಕು. ಇವತ್ತು ಸಂಜೆ ಒಂದು ಟೈಮ್ ಕೊಡ್ತೀನಿ. ಈಗ 5-6 ಗಂಟೆ ಒಳಗಡೆ ಒಂದು ಮೀಟಿಂಗ್ ಅರೇಂಜ್ ಮಾಡೋಣ. ಆ್ಯಕ್ಚುಲಿ ವಸ್ತುಸ್ಥಿತಿ ಏನಿದೆ, ದಾಖಲೆಗಳು ಏನೇನಿದಾವೆ ಅವ್ರ ಕಡೆ ನನಗೂ ತೋರಿಸ್ಲಿ, ನಿಮಗೂ ತೋರಿಸ್ಲಿ. ಅದಾದ ನಂತರ ಸಂಜೆ ನೀವು ನಿರ್ಧಾರ ಮಾಡಿ, ನಿಮಗೆ ಬಿಡ್ತೀನಿ. ನಾವು ಫಸ್ಟ್ ನೋಡೋಣ ಏನು ಉತ್ತರ ಕೊಟ್ಟಿದ್ದಾರೆ, ಯಾವ ದಾಖಲೆ ಆಧಾರಗಳ ಮೇಲೆ ಅವರ ಉತ್ತರವನ್ನು ನೀಡಿದ್ದಾರೆ, ಅದನ್ನ ಪರಿಶೀಲನೆ ಮಾಡ್ತೀನಿ. ನೀವು ನನ್ನ ಜೊತೆ ಕೂತ್ಕೊಳ್ಳಿ. ಸೊ 5 ಗಂಟೆಗೆ 5-5:15 ಒಳಗಡೆ ಒಂದು ಮೀಟಿಂಗ್ ಅರೇಂಜ್ ಮಾಡ್ತೀನಿ. ಒಂದು 5 ಜನ ಮೇನ್ ಮುಖಂಡರು ಯಾರಿಗೆ ಫುಲ್ ಮಾಹಿತಿ ಇದೆ ಅವ್ರು ಬರ್ಲಿ, ಅವರು ಎಲ್ಲರೂ ಬರ್ಲಿ. ಆವಾಗ ನಾವು ಡೆಸಿಷನ್ ತಗೊಂಡು ಮುಂದಿನ ಕ್ರಮ ಏನ್ ವಹಿಸಬೇಕು. ನಾನೇನಾದ್ರೂ ನನ್ನ ವತಿಯಿಂದ ಒಂದು ರಿಪೋರ್ಟ್ ಕೊಡ್ಬೇಕಂದ್ರೂ ಕೊಡ್ತೀನಿ, ನನಗೆ ಪ್ರಾಬ್ಲಮ್ ಇಲ್ಲ. ಆದ್ರೆ ಅವ್ರೇನ್ ರಿಪೋರ್ಟ್ ಕೊಟ್ಟಿದ್ದಾರೆ ಫಸ್ಟ್ ಅದರಲ್ಲಿ ಏನ್ ನ್ಯೂನತೆ ನಿಮ್ ಪ್ರಕಾರ ಇದೆ ಅದನ್ನು ಪರಿಶೀಲನೆ ಮಾಡ್ತೀನಿ. ಇವತ್ತು 5 ಗಂಟೆಗೆ ಮೀಟಿಂಗ್ ಕರೀತೀನಿ. ಓಕೆನಾ? ರೈತ ಮುಖಂಡ ಬಾಳೇಶ್ ಮಾವನೂರೆ ಅವರ ನೇತೃತ್ವದಲ್ಲಿ ನಡೆಯುತ್ತಿರುವ ಈ ಧರಣಿಯಲ್ಲಿ ಸಂತೋಷ್ ಪಾಟೀಲ್, ಮಲ್ಗೌಡ್ ಪಾಟೀಲ್, ಬಾಳೇಶ್ ಪಾಟೀಲ್, ಉದಯ್ ಹಿರೇಮಠ್, ಸಿದ್ದಲಿಂಗ್ ಬೆನ್ನಾಡಿ, ರಾಜು ಹೂದಾರ್, ಬರ್ಮಾ ಮುಂಗಾರಿ, ಬಾಳೇಶ್ ಪಾಶಾಪುರಿ, ಪತ್ರಪ್ಪ ಮಾಲಾಧಾನಿ, ಸುನಿಲ್ ಕೋಳಿ, ದುಂಡಪ್ಪ ಪಾಟೀಲ್, ಬಾಳೇಶ್ ಹಲ್ಕರ್ನಿ, ಬಾಳೇಶ್ ಬಂಬರ್ಗಿ, ಅಪ್ಪಯ್ಯ ಗುತ್ತಿ, ನಿಂಗನಗೌಡ ಪಾಟೀಲ್ ಸೇರಿದಂತೆ 100 ರೈತರು ಪಾಲ್ಗೊಂಡಿದ್ದರು. ವಿನೋದ್ ಕೋಲ್ಕಾರ್, KMM ನ್ಯೂಸ್, ಬೆಳಗಾವಿ. क्षण आले क्षण प्रेमळ है रेशमात गुंफून सोनेरी. BS Channabasappa and Sons, The Textile Mall, Tilakwadi, Belagavi.